ಕನಸಲ್ಲೂ ಕೂಡ ಈ ಥರ ಆಗುತ್ತೆ ಅಂತ ನಾನು ಯೋಚನೆ ಕೂಡ ಮಾಡಿರಲಿಲ್ಲ. ತುಪ್ಪ ಎಡ್ಡು ಚೆವಿ ಚೆವಿ ಆಗಿದೆ. ಒಂದು ಬೆಂದು ಬಂದೋರಿಗೆ ನ್ಯಾಯ ದೇವತೆ. ದೇವಸ್ಥಾನ ಕಳ್ಳತನ ಆಗಿರುತ್ತೆ. ಹಾಯ್ ಹಲೋ ನಮಸ್ಕಾರ. ಇವತ್ತು ಶ್ರೀ ಮಹಾಶ್ರೀ ರಕ್ತಚೌಡೇಶ್ವರಿ ಜಾತ್ರಾ ಮಹೋತ್ಸವಕ್ಕೆ ಬಂದಿದ್ದೀವಿ. ಬನ್ನಿ ಜಾತ್ರೆ ಬಗ್ಗೆ ತೋರಿಸ್ತೀನಿ. ಪೂರ್ತಿ ವಿಡಿಯೋ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು. ಇದು ಹಾಸನ ಜಿಲ್ಲೆ ಬೇಲೂರು ತಾಲೂಕು ಬಂಟೇನಹಳ್ಳಿ ದೇವರಾಜಪುರ ಹಳೆ ಬೀಡ್ ಮೈನ್ ರೋಡಲ್ಲೇ ಇದೆ. ಹೋಗಿದ ಕೂಡಲೇ ತಿಂಡಿ ಸ್ವಾಹ. ನಮ್ಮದೇ ಆಟೋದಲ್ಲಿ ಗಂಗೆ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ತುಂಬಿಸ್ಕೊಂಡು ರೆಡಿ ಆದ್ವಿ. ಎಲ್ಲ ಐಟಮ್ಸ್ ಎಲ್ಲ ತುಂಬಿಸಿ ದೇವ್ರನ್ನ ಕಳಿಸಿ ಹಾಗೆ ನಾವು ಕೂಡ ಆ ದೇವ್ರನ್ನೇ ಫಾಲೋ ಮಾಡಿದ್ವಿ. ಸೀದಾ ಬಂದಿದ್ದೆ ನಾವು ಬೇಲೂರು ಸೇತುವೆ ಹತ್ರ. ಜೇತುಪ್ಪ ಎಲ್ಲ ಗ್ಲಾಸಿಗೆ ಜೋಡಿಸಿದ್ದಪ್ಪ. ಏನು ಬೇಡ ಏನಿಲ್ಲ ಜೇತುಪ್ಪ ಹಾಲು ಮೊಸರು ತುಂಬ ಜೇತುಪ್ಪ ಸಕ್ಕರೆ ಫ್ರೂಟ್ಸು ಡ್ರೈ ಫ್ರೂಟ್ಸು ಒಂದು ಬಾಳೆಹಣ್ಣು. ಅಲ್ಲಿ ಒಬ್ಬರು ಸಗಣಿ ಗಣಪತಿ ಮಾಡ್ಕೊಂಡ್ರೆ ಕಳಿಸಿ. ಏನು ಬ್ರೋ ಅದು? ಏನದು? ಗಣಪತಿ ಮಾಡೋದು ಮಾಡಕ್ಕೆ ಬರಲ್ಲ. ನೋಡ್ತಾ ಇತ್ತು ಹೇಗೆ ಮಾಡ್ತಿದ್ದು. ಜೇನುತುಪ್ಪ ಶರತ್ ಏನಕ್ಕೆ ಕರೆ ಜೇನುತುಪ್ಪ ಅಂತ? ನಂದು ಆಫೀಸ್ ಏಜೆನ್ಸಿ ಇದೆ, ಹಂಗಾಗಿ ನಾನು ಜೇನುತುಪ್ಪ ಏಜೆನ್ಸಿನೂ ಅದೇ ಇಲ್ಲ ಬೇಲೂರಲ್ಲಿ. ಹಾಂ ಬೇಲೂರು. ತುಪ್ಪ ಎಡ್ಡು ಚೆವಿ ಚೆವಿ ಆಗಿದೆ.
ಅದಕ್ಕೆ ಸೇರಿದೆ ನೀನಂತ ಅಳ್ಳಾಡ್ಬಿಡ್ದು ಇದು ಬಿದ್ರಾ ಕೆಳಗೆ ಬಿದ್ರಾ ದೇವ್ರ ಹೊತ್ತರು ಈಗ ಆಗಲಿಲ್ಲ ಒಳಗಡೆ ಬಂದರು ಸುಸ್ತಾಯಿತು
ರಕ್ತಚೌಡಿ ಶ್ರೀ ರಕ್ತಚೌಡೇಶ್ವರಿ ಅಮ್ಮನವ್ರ ದೇವಸ್ಥಾನ, ದೇವರಾಜಪುರ ಬಂಟಿನಹಳ್ಳಿ. ಬೇಲೂರಿಂದ ಒಂದು 3 ಕಿಲೋಮೀಟರ್ ಆಗುತ್ತೆ. 22/2/2024 ಈ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ವಿ. ಪ್ರತಿ ವರ್ಷ ಇದೇ ಥರನೇ ಫೆಬ್ರವರಿ ತಿಂಗಳಲ್ಲಿ ಜಾತ್ರೆ ಮಾಡ್ತೀವಿ. ಈ ಥರ ಕೆಲವೊಂದು ಅಡೆಚಣೆಗಳಿಂದ ಏಪ್ರಿಲ್ ತಿಂಗಳಲ್ಲಿ ಜಾತ್ರೆ ಮಾಡಿದ್ವಿ. ಇದು ನಮ್ಮ ಒಂದು 3ನೇ ತಲೆಯಿಂದ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ ದೇವಿನ. ಸಾಕಷ್ಟು ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ, ಅವರವ್ರ ಇಷ್ಟಗಳನ್ನ ಈಡೇರಿಸ್ಕೊಂಡು ಹೋಗ್ತಾ ಇದ್ದಾರೆ. ಕಷ್ಟ ಅಂತ ಬಂದವ್ರು ಯಾರೂ ವಾಪಸ್ ಹಂಗೆ ಹೋಗಿಲ್ಲ ಬರೀ ಕೈಲಿ. ಎಲ್ಲರ ಕೆಲಸನೂ ವಿತಿನ್ 2-3 ಡೇಸಲ್ಲೇ ರಿಸಲ್ಟ್ ಬರುತ್ತೆ. ಆ್ಯಕ್ಚುಲಿ ಇದು 2ನೇ ವರ್ಷದ ಜಾತ್ರೆ ಆಗಿದೆ. ಈಗ ಕಳೆದ ಒಂದು 6 ತಿಂಗಳಿಂದ ಅಕ್ಟೋಬರ್ 30ರಂದು ದೇವಸ್ಥಾನ ಕಳ್ಳತನ ಆಗಿರುತ್ತೆ. ಈಗ ಅರಸೀಕೆರೆಯಲ್ಲಿ ಇರ್ತಕ್ಕಂಥ ಕೆಲವೊಂದು ಜನ ಬಂದು ಕಳ್ಳತನ ಮಾಡಿರ್ತಾರೆ. ಅಲ್ಲಿಂದ 1 ತಿಂಗಳಿಗೆ ತಾಯಿ ಅನುಗ್ರಹದಿಂದ, ತಾಯಿ ಅಪ್ಪಣೆಯಂತೆ 1 ತಿಂಗಳೊಳಗಡೆ ನಮಗೇನು ದೊರಕಬೇಕಿತ್ತು ಅವರೇ ಒಪ್ಕೊಂಡು ನಮ್ಮ ದೇವಸ್ಥಾನಕ್ಕೆ ಏನು ತಲುಪಿಸ್ಬೇಕು ಅದಕ್ಕೆ ತಲುಪಿಸಿದ್ದಾರೆ. ಹೀಗೆ ಹಲವಾರು ಕಾರ್ಯಗಳು ನಡೀತಾ ಇದೆ. ಇದೇ ಮುಂದಿನ ರೀತಿ ಇದೇ ಥರ ನಾವು ನಡೆಸ್ಕೊಂಡು ಹೋಗ್ತೀವಿ. ಭಕ್ತಾದಿಗಳು ಇಷ್ಟಕಾರಗಳನ್ನ ಬಂದು ಈಡೇರಿಸ್ಕೋಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಪ್ರತಿ ವರ್ಷ ಇದೇ ಥರ ಜಾತ್ರೆ ಯುಗಾದಿ ಕಳೆದು 15 ದಿನದೊಳಗಡೆ ಈ ಥರ ಜಾತ್ರೆ ನಡೆಯುತ್ತೆ. ಕೆಂಡೋತ್ಸವ ನಡೆಯುತ್ತೆ, 108 ಎಡೆ ಸೇವೆ ನಡೆಯುತ್ತೆ. ಆನಂತರ ಅಮ್ಮನವ್ರಿಗೆ ಬಲಿ ನಡೆಯುತ್ತೆ. ಸಂಜೆ ಅಮ್ಮನವ್ರ ಮೆರವಣಿಗೆ ಇರುತ್ತೆ. ಮೆರವಣಿಗೆ ಮುಗಿಸಿ ಅಮ್ಮನವ್ರಿಗೆ ಎಡೆ ಮಾಡ್ತೀವಿ. ಎಡೆ ಮಾಡಿ ಜಾತ್ರೆಯನ್ನು ಮುಗಿಸ್ಬಿಡ್ತೀವಿ, ಸಂಪೂರ್ಣ ಮಾಡ್ತೀವಿ. ಭಕ್ತಾದಿಗಳು ಎಲ್ಲಿಂದ ಹೊರಗಡೆಯಿಂದ ಬಂದರೂ ನಾವೇನು ದೇವಸ್ಥಾನದಿಂದ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲ್ಲ. ಆಯಿತು, ಬಂದವರಿಗೆಲ್ಲ ಒಳ್ಳೆಯದಾಗಿದೆ. ಮುಂದೆ ಬಂದರೆ ನಡೆಸ್ಕೊಳ್ಳಿ ಅಷ್ಟೇ. ಒಂದು ಬೆಂದು ಬಂದೋರಿಗೆ ನ್ಯಾಯ ದೇವತೆ. ಇಷ್ಟ ಆದರೆ ಮಾತ್ರ ಫಾಲೋ ಮಾಡಿ. ಥ್ಯಾಂಕ್ ಯು, ಬಾಯ್.